ಸರ್ ಇಲ್ಲ ಇಲ್ಲ ಸರ್ ಜರ ಈ ಕಡೆ ಬರ್ತಾರೆ ಸರ್ ಜರ ಮೊಬೈಲ್ ತಗೊಳ್ಳಿ ಸರ್ ಜರ ಇದು ಮಂಜಣ್ಣ ನೋಡ್ರಿ ಸರ್ ಸೈಡ್ ಕೊಡ್ರಿ ಸರ್ ಕೊಡ್ರಿ ಎದುರಿ ಕೊಡ್ರಿ ಸರ್ ಎದುರಿ ಸೈಡ್ ಕೊಡ್ರಿ ನೀವು ಎದುರಿ ಹೊಡೆಯಬೇಡಿ ಮೇಡಮ್ ಜಾಗ ಬಿಡಿ ಸಾಕು 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 ಸರ್ ಸ್ವಲ್ಪ ಮಾಸ್ಕ್ ಅಂತ ಮಾಸ್ಕ್
ಇಶ್ಯೂಸ್ ಇತ್ತು. ಸೈಡ್ ಅಣ್ಣ ಸ್ವಲ್ಪ ಸೈಡ್ ಕೊಡಿ ಸರ್. ಸೈಡ್ ಕೊಡಿ ಸೈಡ್ ಕೊಡ್ರಿ ಸರ. ಸೈಡ್ ಹೋಗಿ ಬೈ. ಇರಿ ಅಕ್ಕ ಬಂದ್ರೆ ಸೈಡ್ ಅವ್ರು ಅಡ್ಡ ಬರ್ತಾರೆ. ನೋಡಿ ಕಡೆ ನಾವು
ಮೇಡಮ್ ಈ ಸರ್ ಮೇಡಮ್ ಇಲ್ಲಿ ಓಪನ್ ಮಾಡಿದೆ ಓಪನ್ ಮಾಡ್ರಿ ಬಸ್ ಅವಾಗ ಮೊದಲೇ ಒಂದು ವರ್ಕಿಂಗ್ ಮಿಷನ್ ಮಾಡಿ ಒಂದು ಓಲ್ಡ್ ಬಿಲ್ಡಿಂಗ್ ಆಮೇಲೆ ಸರ್ ಬರ್ತೀನಂದ್ರೆ ಕೆಳಗೆ ನಡಿ ಬರ್ತೀನಂದ್ರೆ ನಿಂಗೆ ಟೈಮ್ ಕೊಡಿಸ್ತಾರೆ ಸರ್ ಉದಯ ಮಾಡಬೇಡಿ ಸರ್ ಕ್ಯಾಮ್ರಾದವ್ರು ಶಾಂತ ಹೋಗ್ರಿ ನೀವು ಉದಯ ಮಾಡಿಬಿಟ್ಟು ಏನು ಸಿಗೋದು ಹೌದು ಹಾಂ ಮೇಡಮ್ ಇಲ್ಲೇ ಇದ್ದೀವಿ ಜಿ ನೀವು ತೆಗೀರಿ ಅಷ್ಟೇ ನೀವು ಸುಮ್ಮನೆ ಇದು ಮಾಡ್ಬೇಡಿ ತಗೊಂತಾರೆ ಎಲ್ಲ ತಗೊಂತಾರೆ
ಸರ್ ನಿಮ್ಮ ಮೊಬೈಲ್ ದೂರ ಇದೆ ಸರ್. ಬನ್ನಿ ಬನ್ನಿ ಯಾರೋ ಒಬ್ಬರು ಮಾಡ್ತಾರೆ ತೊಗೊಳ್ಳಿ ಸರ್ ನೀವು ಲಾಸ್ಟ್ ಟೈಮ್ ನಂಬರ್ ತೊಗೊಳ್ಳಿ ಸರ್. छोड़ बाबा, ये क्या है? इसका टैक्स कौन सा है? वो ये क्या है? और सब जो इसको सब टैक्स ತೊಗೊಳ್ಳಿ ಓಲ್ಡ್ ಬಿಲ್ಡಿಂಗ್ ಮಾಡಿಸಿದ್ವಿ ಮಾಡಿಸಿ ಮಾಡಿದ್ದೆ ಹೇಳ್ತೀನಿ ಮೇಡಮ್. ಅದು ಸ್ವಲ್ಪ ಪ್ರೋಗ್ರಾಮ್ ಅವು ಇದ್ರ ಮಿಸ್ಟೇಕು ಆಯಿತು ಬೇರೆದು. ಇಲ್ಲೆಲ್ಲ ಪಾರಿವಾಳ ಬೇರೆ ಮಾಡಬೇಕು ಅಲ್ಲಿ ನೋಡ್ರಿ ಸರ್. ಇಲ್ಲಿ ಪಾರಿವಾಳಕ್ಕೆ ಎಲ್ಲ ಸಬ್ಸಿಡಿಗಳನ್ನ ಎಲ್ಲ छेतमेल ಕರೆಕ್ಟ್ ಮರಯ ನೀರು ಹೋಗ್ಬೇಕಲ್ಲ. ನೀರು ವಾಟರ್ ಪಾಸ್ ಕನೆಕ್ಷನ್ ಎಲ್ಲಿದೆ? ದೇರ್ ಇಸ್ ನೋ ಇದು ವರ್ಕ್ ಆಗ್ತಾ ಇರಲ್ಲ. ಪವರ್ ಸಪ್ಲೈ ಮತ್ತೆ ಲಾಸ್ಟ್ ಟೈಮ್ ಯಾರು ಎಕ್ಸ್ಪ್ಲೇನ್ ಮಾಡಲಿಲ್ಲ ನೀವು, ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಹೇಳಿಲ್ಲ ನೀವು ಯಾರು ಯಾಕೆ ಹೇಳಿಲ್ಲ? ನಾನು ಸೋಲಾರ್ ಅಂತ ತಿಳ್ಕೊಂಡು ಯಾಕೆ ನೀರು ಅಂತಂದ್ರೆ ಒಬ್ರಿಗೂ ಗೊತ್ತಾಯ್ತಲ್ಲ. ಹೌದಪ್ಪ, ನೀವು ಯಾರು ಹೇಳಿಲ್ಲ, ಯಾವ ಡಾಕ್ಟ್ರು ಹೇಳಿಲ್ಲ, ಯಾರು ಹೇಳಿಲ್ಲ ಅಂತಂದ್ರೆ ನಿಮ್ಮ ಹಾಸ್ಪಿಟಲ್ನಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿಲ್ಲ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡ್ತೀರಿ? ಚಾರ್ಜ್ ಆಯ್ತಾ ಇಲ್ಲ? ಪವರ್ ಬ್ಯಾಂಕ್ ಇದೆ. ಸೈಡ್ ಸೈಡ್ ಅಣ್ಣ ಅಣ್ಣ ಔಟ್ इधर सुंदरी साइड ಈಗ ಯಾವುದು ವರ್ಕ್ ಆಗ್ತಾ ಇಲ್ಲ. ಹೀಗೆ ಬಂದಿ ಆ ಲಿಫ್ಟ್ ಹೋಗಿ ಖರ್ಚಾಗಿದೆ ಅಂತಂದ್ರೆ ಏನ್ರಿ ಅರ್ಥ? ಇಷ್ಟು ದೊಡ್ಡ ಹಾಸ್ಪಿಟ್ಲು, ಸಾವಿರಾರು ಜನ, ಮೇಲ್ಗಡೆ ಇಷ್ಟು ದಪ್ಪ ಬೀಗ ಹಾಕಿದ್ದೀರಾ, ನಮಗೆ ಬರೋಕ್ಕಾಗಲ್ಲ. ಒಬ್ಬ ಕಳ್ಳ ಹೆಂಗ್ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಅಂದ್ರೆ ಏನು ಜವಾಬ್ದಾರಿ ತಗೊಳ್ಳಿ ನಮಗೆ. ಅದಾದ್ಮೇಲೆ ಏನೇನೋ ಮಾಡ್ತೀರಾ? ನಾನು
ಮೇಲೆ ಯಾರಾದ್ರೂ ಹಚ್ಚಿದ್ರೆ ಅದು ಹೋಗ್ಬಿಟ್ಟು ಮಾಡಿ ಲಾಸ್ಟ್ ಟೈಮ್ ನೀವು ಬಿದ್ದಿರೋ ಎಲ್ಲ ಮನೆಯಲ್ಲ ಬಂದು ಕಬೂತರೆಲ್ಲ ಸತ್ತು ಎಲ್ಲ ಕ್ಲೀನ್ ಮಾಡಬೇಕು. ಸೋಲಾರ್ ಓಟ ಚಾಲಾಗಿರಲ್ಲ ಗೊತ್ತಿಲ್ಲ. ಕನೆಕ್ಟ್ಸ್ ಎಲ್ಲ ಕ್ಲೀನ್ ಆಗಿದೆಯಪ್ಪ ಲಾಸ್ಟ್ ಟೈಮ್ ಅಲ್ಲ ನೀರ್ ಕ್ಲೀನ್ ಮಾಡಿಲ್ಲ ಟ್ಯಾಂಕ್ ಕ್ಲೀನ್ ಮಾಡಿದೀರಾ डैम क्लीन करने क्या जी वीडियो में है मैडम वो ऐसे दिखता है वो कलर में ऐसा लास्ट टाइम को इस बार डिफरेंस है ನೀ ಇರ್ಲಿಲ್ಲ ಕಳೆದೋಗಿ ಡಕ್ಕನ್ ಸಿಕ್ಕದ್ರಿ ಕಳೆದೋಗಿ ಡಕ್ಕನ್ ಸಿಕ್ಕದ ढक्कन सिक्का ಹೊಸದು ಹಾಕ್ಯಾರ ರೆಡಿ नया दाल है क्या जी साफ करा है वो फोटो मारो वो नया ढक्कन का फोटो मारो नया ढक्कन अंदर का भी बिड्डी तुम्हारा ये काम है तो आप जरूर देखना साफ रखना सब लोग जो आते हैं वहाँ और रहना ही है ना तुम्हारा ही है ना तो हमारा सबका फर्ज बनता है सिर्फ उनका अकेले का नहीं हम सब लोग काम करें तो अच्छा रहता है करेंगे ना करेंगे ಬಹಳ ಚೆನ್ನಾಗಿದೆ ಇಲ್ಲ ವರ್ಕಿಂಗ್ ಇದೆ ಮೇಡಮ್ ಇಲ್ಲ ಮೇಡಮ್ ಇವೆಲ್ಲ ವೈರ್ ಕನೆಕ್ಟೆಡ್ ಅದ ಇದನ್ನ ತಲೆ ಹೊಡ್ಕೊಂಡಿರಿ ಅಲ್ಲ ಕನೆಕ್ಷನ್ ಎಲ್ಲಿದೆ ಎಲೆಕ್ಟ್ರಿಕಲ್ ಪ್ಯಾನಲ್ ಕನೆಕ್ಷನ್ ಎಲ್ಲಿದೆ ಎಲೆಕ್ಟ್ರಿಕಲ್ ಪ್ಯಾನಲ್ ಕನೆಕ್ಷನ್ ಎಲ್ಲಿದೆ ಈ ಸೋಲಾರ್ ಆಸ್ಪತ್ರೆಗೆ ಯೂಸ್ ಆಗ್ತಾ ಇದೆಯಾ ಎಲೆಕ್ಟ್ರಿಕಲ್ ಓನ್ಲಿ 400 ಯೂನಿಟ್ ಜನರೇಟರ್ ನಿನಗೆ ಗೊತ್ತು ನಾನು ಹೋಗಿದ್ದೀನಿ ನನಗೆ ಗೊತ್ತಿದೆ ಈ ಗ್ರೂಪ್ ಪ್ರಶ್ನೆ ಹೇಳ್ಬೇಡಪ್ಪ ಅಂದ್ರೆ ನೀ ಗ್ರೂಪ್ ಮೇಲೆ ನಂಬಿಕೆ ಹೋಗ್ತೀಯ ನೀ ವಿಸಿಟ್ ಮಾಡೋದಿಲ್ಲ ಸ್ಪೀಕಿಂಗ್ ಲೈಕ್ ಗ್ರೂಪ್ ಅಲ್ಲಿ ಆಗ್ತಾರೆ ವಾಟ್ ಆರ್ ಯು ಸ್ಪೀಕಿಂಗ್ ಯು ಕ್ಯಾನಾಟ್ ಸ್ಪೀಕ್ ಲೈಕ್ ದಟ್ ಕೆಲಸ ನೀವು ಮಾಡಿ ಪ್ರತಿ ಹಾಸ್ಟೆಲ್ ಬಗ್ಗೆ ಬೇಡ ರೀ ಹಂಗಿದ್ರೆ ನಾನು ಪ್ರತಿ ಹಾಸ್ಟೆಲ್ ಓಡಾಡಬೇಕು ಇಲ್ಲಿ ಇದ್ಬಿಟ್ಟು ಅವಾಗ ಗೊತ್ತಾಗತ್ತೆ ಏನು ಅಂತ ಕೆಲಸ ನೀವು ಮಾಡಿ ಇದು ನೀವು ಏನು ಟು ಟೇಕ್ ದ ಆಕ್ಷನ್ ಅಂಡ್ ಲೆಟ್ ಮೀ ಅಂಡ್ ಐ ವಾಂಟ್ ದ ರಿಪೋರ್ಟ್ ಆಫ್ ಆಲ್ ದ ಹಾಸ್ಟೆಲ್ಸ್ ಮತ್ತೆ ಇಲ್ಲಿ ಬೀದರ್ ಸಿಟಿಯಲ್ಲಿ ವಿಸಿಟ್ ಮಾಡಿದ್ದು ಹಾಸ್ಟೆಲ್ ನೀವು ಹೋಗಿಲ್ವಮ್ಮ ಒಂದ್ಸಲನು ಏನ್ ಸಮಸ್ಯೆ ಇತ್ತು ಸ್ಟೇಟ್ ಮಾಡ್ತೀವಿ ಮೇಡಮ್ ಅಲ್ಲಿ ಸ್ವಲ್ಪ ರಿಪೇರ್ಸ್ ಸ್ವಲ್ಪ ತೊಂದರೆ ಇದೆ ಮೇಡಮ್ ತುಂಬ ಓಲ್ಡ್ ಬಿಲ್ಡಿಂಗ್ ಇದೆ ನಾವು ಯಾರು ವಿಸಿಟ್ ಮಾಡ್ತೀವಿ ಸೊ ರಿಪೇರ್ಸ್ ಪ್ರಪೋಸಲ್ಸ್ ಕಳಿಸಿದ್ದೀವಿ ಸೊ ಈ ಜೂನಲ್ಲಿ ಅದು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಬೀದರ್ ಜಿಲ್ಲಾ ನೀವು ಅಂತ ಹೇಳ್ತೀರಾ ನಿಮ್ ಪಕ್ಕದಲ್ಲಿರೋ ಆಫೀಸರ್ ಇನ್ನೊಂದು ಹೇಳಿದ್ರು ನನಗೆ ಅಂದ್ರೆ ನಿಮ್ಮಿಬ್ಬರಲ್ಲೇ ಕೋಆರ್ಡಿನೇಷನ್ ಇಲ್ಲ ವಾರ್ಡನ್ಸ್ ಮೀಟಿಂಗ್ ತಗೊಳ್ತೀವಿ ಮೇಡಮ್ ರೆಗ್ಯುಲರ್ ಆಗಿ ಅವ್ರು ಏನು ಸಬ್ಮಿಟ್ ಮಾಡ್ತಾರೆ ಮೇಡಮ್ ಅದ್ರ ಮೇಲೆ ನಾವು ರಿಪೋರ್ಟ್ ಕಳಿಸ್ತೀವಿ ಮೇಡಮ್ ಇದಾಗಲೇ ಮಾಡೋದು ಮೊನ್ನೆ ಡಿ ಸಿ ಸಾರ್ ಮೇಡಮ್ ಕಳಿಸ್ತೀವಿ ನಾನೊಂದು ಮಾತು ಹೇಳ್ತೀನಿ ಪ್ರಾಬಲಿ ದೇ ಡೋಂಟ್ ವಿಸಿಟ್ ಐ ಡೋಂಟ್ ನೋ ವಾಟ್ ದೇ ಡು ಆ ಆಫೀಸರ್ ಬಂದಿದ್ರು ಏನಪ್ಪ ನಿನ್ನ ಹೆಸರು ಏನು ಇವ್ರು ಉತ್ತರ ಕೊಡ್ತಾರೆ ಅವ್ರ ಉತ್ತರ ಎರಡಕ್ಕೂ ಮ್ಯಾಚ್ ಇಲ್ಲ ಇವ್ರು ನಿನ್ನೆ ಅವ್ರು ಹೇಳಿದ್ರೆ ಒಂದು ಇವ್ರು ಹೇಳೋದೇ ಒಂದು ಅಂಡ್ ಯಾವ ತರ ಇದೆ ಅಂದ್ರೆ ಐ ವೆಂಟ್ ಇನ್ ಟು ದ ಟಾಯ್ಲೆಟ್ ಎಲ್ಲಾ ಪುಟ್ಟ ಮಕ್ಕಳು 5th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಮಕ್ಕಳು ಇದ್ದಾರೆ ಅಲ್ಲಿ ಮೇಡಮ್ ನಾನು ಕಾಲಿಟ್ಟಿದ ತಕ್ಷಣ ಹಿಂಗ್ ಜಾತಾ ಇದ್ದೆ ಆ ಸ್ಲಿಪ್ಪರಿ ಮತ್ತೆ ಅದು ಹಳೇದು ಕಿತ್ತೋಗಿರೋದು
ಮಕ್ಕಳು ನೀರು ಹಾಕಲ್ಲ ಅಂತ ಹೇಳಿದ್ರು. ಓಕೆ, ದಟ್ ಇಸ್ ಓಕೆ, ಮಕ್ಕಳು ನೀರು ಹಾಕಲ್ಲ ಒಪ್ಕೊಂಡ್ಬಿಡ್ತೀನಿ. ಅಷ್ಟು ಇನ್ ಜಾಗ್ರತೆ ಕ್ಲೀನ್ ಇಡೋದಿಲ್ಲ. ಆ ಅಂಗಳದಲ್ಲಿ ಎಲ್ಲಾ ಟೈಲ್ಸ್ಗಳು ಕಿತ್ತೋಗಿದ್ದಾವೆ. ಬೇರೆ ದೇ ಗಿವ್ ಫುಡ್ ಅಲ್ಲ, ಊಟ ಕೊಡೋ ಹತ್ರ, ಪ್ಲೇಟ್ಸ್ ಇಡೋ ಹತ್ರ ಎಲ್ಲ ಕಿತ್ತೋಗಿದ್ದಾವೆ. ಅಂಡ್ ಒಳಗಡೆ ಬೆಡ್ಸ್ ಎಲ್ಲ ಹಳೇದು 10 ವರ್ಷ ಆಗಿದೆ ಅಂತ ಹೇಳ್ತಾರೆ. ಆಲ್ ಆರ್ ಓಲ್ಡ್ ಬೆಡ್ಸ್. ದಟ್ ಇಸ್ ಓಕೆ. ಬೇರೆ ಏನು ನೀವು ಒಂದ್ಸಲ ವಿಸಿಟ್ ಮಾಡೋದಿಲ್ವಾ? ಚಿಕ್ಕದಕ್ಕೆ ನಿಮ್ಗೆ. ಆಮೇಲೆ ಟ್ಯಾಪ್ಸ್ ಅಂತ ಹೇಳಿ ನೀವು ಕುಡಿಯೋ ನೀರು ನಿಜವಾಗ್ಲು ಬೀದರ್ ಜಿಲ್ಲೆಯಲ್ಲಿ ನೀರಿದೆ ಅಲ್ವಾ ಕುಡಿಯೋಕೆ? ಕಷ್ಟಪಟ್ಟು ತಗೋತಾರಲ್ಲ ಕುಡಿಯೋ ನೀರು. ಅಲ್ಲಿ ನೀವು ನೋಡ್ಬೇಕಿತ್ತು.